ಇನ್ನು ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಅವರ 60ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕುಂಬಳಗೂಡಿನಲ್ಲಿರುವ ಬಿಜಿಎಸ್ ನಾಲೆಜ್ ಕ್ಯಾಂಪಸ್ ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇದರ ಜೊತೆಗೆ ಮಠದಲ್ಲಿರುವ ಸ್ವಾಮೀಜಿಯವರಿಗೆ ಶುಭಾಶಯನ ಕೊಡಲು ಖುದ್ದಾಗಿ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಇಲ್ಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ನಾಳೆ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನೀವು ಅವ್ರಿಗೆ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೀರಿ ಸರ್, ಏನ್ ಹೇಳ್ತೀರಿ ಸರ್? ಪರಮ ಪೂಜ್ಯ ಶ್ರೀ 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 ಪ್ರಕಾಶ್ನಾಥ ಸ್ವಾಮೀಜಿಗಳವರು 60 ವರ್ಷಗಳನ್ನ ಪೂರೈಸಿರುವಂತ ಈ ಶುಭ ಗಳಿಗೆನಲ್ಲಿ ಷಷ್ಠಾಬ್ದಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಈ ನಾಡಿನ ಜನತೆಯ ಪರವಾಗಿ, ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭ ಕಾಮನೆಗಳನ್ನ ಕೋರ್ತಾ ಆ ಭಗವಂತ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನ, ಆಯಸ್ಸನ್ನ, ಆರೋಗ್ಯವನ್ನ ಕೊಟ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳ ಮುಖೇನ ಈ ನಾಡನ್ನ ಬೆಳಗುವಂತ ಶಕ್ತಿ ಅವ್ರಿಗೆ ಇನ್ನೂ ಹೆಚ್ಚು ದಯಪಾಲಿಸ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ದೇಶದಲ್ಲಿ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದಾರೆ BGS ಅನ್ನೋದು. ಅದು ಎಲ್ಲರ ಒಂದು ಬೆಂಗಳೂರಿನಲ್ಲಿ ಬೆಸ್ಟ್ ಎಜುಕೇಶನ್ ಸಂಸ್ಥೆ ಯಾವ್ದಾದ್ರು ಇದೆ ಅದು BGS ಅಪ್ಪ ಅಂತಾರೆ ಸರ್. ಅನ್ಡೌಟೆಡ್ಲಿ ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ನಿಸ್ಸಂಕೋಚವಾಗಿ ಇವತ್ತು ಹೇಳ್ಬೋದು, BGS ಶಿಕ್ಷಣ ಸಂಸ್ಥೆ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಇಲ್ಲಿ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ಕೊಡುವಂತ ಒಂದು ಪವಿತ್ರ ಕಾರ್ಯವು ಕೂಡ ಇವತ್ತು BGS ಸಂಸ್ಥೆಯಲ್ಲಿ ಇವತ್ತು ಆಗ್ತಾ ಇರುವಂತದ್ದು, ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಾ ಇರುವಂತದ್ದು. ಇವತ್ತು ದೇಶದ ಸತ್ಪ್ರಜೆಯಾಗಿ ಯುವಕರಿಗೆ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಮಾರ್ಗದರ್ಶನ ಕೂಡ ಸಿಗ್ತಾ ಇರುವಂತದ್ದು. ಇದು ಅತ್ಯುತ್ತಮ ಸೇವೆ ಅನ್ನೋದನ್ನೇ ಸಂದರ್ಭದಲ್ಲಿ ಕಟ್ಟಬೇಕಾದ್ರೆ ಹಗಲು ರಾತ್ರಿ ಕೆಲಸ ಮಾಡ್ಬೇಕು, ಜೊತೆಗೆ ಮಾರ್ಗದರ್ಶನ ಬೇಕು. ಈ ಸ್ವಾಮೀಜಿ ಅವ್ರು ನಿಮ್ಗೆ ಯಾವಾಗ ನಾವು ಭೇಟಿಗೆ ನೀಡಿದಾಗ ನಾವು ಸಂಸ್ಥೆ ಕಟ್ತಾ ಇದೀವಿ ಅಂತ ಏನಾದ್ರು ಹೇಳ್ತಿದ್ರ ಸರ್? ಇಲ್ಲ, ಅವ್ರು ಏನ್ ಹೇಳಿದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ BGS ಶಿಕ್ಷಣ ಸಂಸ್ಥೆಯ ಒಂದು ಬೆನ್ನೆಲುಬಾಗಿ ಒಂದು ರೀತಿ ತಪಸ್ಸಿನ ರೀತಿ ಇವತ್ತು ಇದನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ಈ ನಾಡಿನ ಹೆಮ್ಮೆ. ಇಷ್ಟು ಸಂಸ್ಥೆ ಕಟ್ಟಿದ್ದಾರೆ, ಬಟ್ ಸಿಂಪಲ್ ಆಗಿರ್ತಾರೆ ಸರ್ ಸ್ವಾಮೀಜಿ ಅವ್ರು. ಅದಕ್ಕೆ ಅದೇನು ಆ ಕಾರಣಕ್ಕೇನೆ ಇವತ್ತು ಶಿಕ್ಷಣ ಸಂಸ್ಥೆ ಅಷ್ಟು ಎತ್ತರಕ್ಕೆ ಬೆಳೆದಿರುವಂತದ್ದು, ಬಿಕಾಸ್ ಆಫ್ ಸಿಂಪ್ಲಿಸಿಟಿ ಅಂಡ್ ಹಂಬಲ್ನೆಸ್. ಇದೆಲ್ಲದರ ಪರಿಣಾಮ ಇಷ್ಟು ಎತ್ತರಕ್ಕೆ ಶಿಕ್ಷಣ ಸಂಸ್ಥೆ ಬೆಳೆದಿದೆ. ಇದಾಗಿತ್ತು BY ವಿಜೇಂದ್ರ ಅವರ ಮಾತು. ಸ್ವಾಮೀಜಿ ಅವರು ಒಂದು ಸಿಂಪಲ್ ಆಗಿ ಇಷ್ಟೊಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.